ಸರ್ 11th ನಮಗೆ ಕಾಲ್ ಬರುತ್ತೆ 5:15ಗೆ. 5:15 ಕಾಲ್ ಇದು ನಾನು ಪಿ ಮಾತಾಡ್ತಿರೋದು ಕೇಸ್ ವಿಚಾರದಲ್ಲಿ ಕೋರ್ಟಿಗೆ ಬರಬೇಕಾಗತ್ತೆ, ಅಲ್ಲಿ ಬನ್ನಿ ಅಂತ ಕರೀತಾರೆ ಮೇಡಮು. ಸರಿ, ನಾವು ಇದು ಕೇಸ್ ವಿಚಾರ ಅಲ್ವಾ, ಪಿ ಅಂದರೆ ಅಷ್ಟು ನಮಗೆ ಮಾಹಿತಿ ಕ್ಲಿಯರಾಗಿ ಗೊತ್ತಿರಲ್ಲ. ಸರಿ, ಹೋಗ್ತೀವಿ. ಆಮೇಲೆ ಗೊತ್ತಾಗುತ್ತೆ ಪಿ ಅಂದರೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಕೊಡೋ ಒಂದು ಲಾಯರ್ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಸ್ವಲ್ಪ ನೆಮ್ಮದಿ ಆಗುತ್ತೆ. ಓಕೆ, ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಲಾಯರ್ ಕೊಡ್ತಿದ್ದಾರೆ ಅಂದರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ನೆಮ್ಮದಿಯಾಗಿರ್ತೀವಿ. ಮಾತಾಡ್ತಾ ನಾನು ಅವ್ರಿಗೆ ನನಗೆ ಏನಾಗಿದೆ ಅದನ್ನು ಹೇಳ್ಕೊಳಕ್ಕೆ ಹೋಗ್ತೀನಿ. ಬಟ್ ಅವರು ತಡೀತಾರೆ ನನ್ನನ್ನು. FIR ಆಲ್ರೆಡಿ ನಾನೆಲ್ಲ ಓದಿದ್ದೀನಿ. ಕತೆ ಎಲ್ಲ ಏನು ಹೇಳ್ಬೇಡಕ್ಕೆ ಬರಬೇಡ ನೀನು. ಏನು ಫೈನಾನ್ಷಿಯಲ್ ಮ್ಯಾಟರ್ ಇದೆಯೋ, ಬರೀ ದುಡ್ಡಿನ ವಿಷಯ ಫೈನಾನ್ಷಿಯಲ್ ಮ್ಯಾಟ್ರ್ ಬಿಟ್ಟು ನನ್ನ ಕೇಸಿನ ವಿಚಾರದ ಬಗ್ಗೆ ಅವರು ತಿಳ್ಕೊಳೋಕ್ಕೆ ರೆಡಿನೇ ಇರೋದಿಲ್ಲ. ಈ ಥರ ಆಗಿದೆ ಅಂತ ಹೇಳ್ಕೊಳಕ್ಕೂ ಅವರು ಟೈಮ್ ಕೊಡೋದಿಲ್ಲ. ಆಮೇಲೆ ನಮ್ಗೆ ಅನುಮಾನ ಬರುತ್ತೆ. ಓಕೆ, ಏನಾದರೂ ಡಿಮ್ಯಾಂಡ್ ಮಾಡ್ಬೋದು, ಸರಿ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತೀವಿ. ನೆಕ್ಸ್ಟ್ ಡೇ ಮತ್ತೆ ಹೋಗಿರ್ತೀವಿ ಕೋರ್ಟಿಗೆ, ಭೇಟಿ ಆಗ್ತೀವಿ. ಅವರು ಏನೇನು ಎವಿಡೆನ್ಸ್ ಇದೆ ಕೊಡಿ ಅಂತ ಹೇಳ್ತಾರೆ. ಸರಿ, ಈ ಪಾಯಿಂಟಿಗೆ ಏನು ಎವಿಡೆನ್ಸ್ ಇದೆ ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ. ಮಾಡಿಬಿಟ್ಟು ಅವರು ಎಕ್ಸ್ಪೆನ್ಸಸಲ್ಲಿ ಕೊಟ್ಟೇ ಇಲ್ಲ ಅಂತ ಕೇಳ್ತಾರೆ. ಸೊ ಗೊತ್ತಿಲ್ಲ ಮೇಡಮ್ ಎಕ್ಸ್ಪೆನ್ಸಸ್ ಅಂದರೆ ಏನು ಹೇಳಿ ಅಂತ ಹೇಳಿದಾಗ, ನೋಡಿ ಆರ್ಗ್ಯುಮೆಂಟ್ಗೆ, ಟೈಪಿಂಗಿಗೆ, ಇದಕ್ಕೆಲ್ಲ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗುತ್ತೆ, ಪೇಪರ್ ವರ್ಕ್ ಇರುತ್ತೆ. ಸೊ ನೀವು ಎಕ್ಸ್ಪೆನ್ಸಸ್ ನನಗೆ ಪೇ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ನಮಗದು ಅರ್ಥ ಆಗ್ತಿರಲ್ಲ ಏನು ಅಂದ್ಬಿಟ್ಟು. ಸೊ ನನ್ನನ್ನು ಆಚೆ ಕಳಿಸ್ಬಿಟ್ಟು ಅವ್ರು ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿರ್ತಾರೆ, ಏನು ಯಾವ ರೀತಿ ಅಂತ ಎಲ್ಲ ಮಾತಾಡಿರ್ತಾರೆ. ಆಮೇಲೆ ಮತ್ತೆ ನಾವು 4ನೇ ದಿನ ಹೊರಡುವಾಗ ಕೋರ್ಟಿಗೆ ಅವರು ಹೇಳ್ತಾರೆ ಎಕ್ಸ್ಪೆನ್ಸಸ್ ತಂದ್ರಾ ಅಂತ ಕೇಳ್ತಾರೆ. ನಾವು ಮೇಡಮ್ ಎಷ್ಟು ಅಂತ ಗೊತ್ತಾಗ್ತಿಲ್ಲ ಅಂದರೆ ಅವ್ರ ಕೈ ಸನ್ನೆ ಮೂಲಕ ನಮಗೆ ಹೇಳ್ತಾರೆ ಇಷ್ಟು ಬೇಕು ಅಂತ. ಸೊ ಅವಾಗ ಹೇಳ್ತೀನಿ ನಮ್ಮ ಹತ್ರ ಇವಾಗ ಇಷ್ಟಿಲ್ಲ, 2-3 ವಾರ ಆಯಿತು ಕೆಲ್ಸಕ್ಕೆ ಹೋಗಿಲ್ಲ, ನಾವು ಸ್ಯಾಲ್ರಿನ ಕೈಗೆ ಬಂದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಮೇಡಮ್, ಮುಂದಕ್ಕೆ ನೋಡೋಣ ಅಂತ ಹೇಳಿದಾಗ, ನೋಡಿ ಆರ್ಗ್ಯುಮೆಂಟ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ನಮಗೆ. ಈ ಥರ ಹೇಳಿದ್ರೆ ಬೇಗ ಅರೇಂಜ್ ಮಾಡಿಬಿಟ್ಟು ಬೇಗ ತರಬೇಕು, ಕೋರ್ಟೆಲ್ಲ ಇವಾಗ ರಜಾ ಇರುತ್ತೆ ಅಂತ ಹೇಳಿರ್ತಾರೆ. ಸೊ ನಾವು ಹೆಂಗೋ ಮಾಡಿ ಯಾರಿಗೆ ಹೇಳಬೇಕು ಗೊತ್ತಾಗ್ದಿರ ನಾವು ಸುಭಾಷ್ ಸರ್ನ ಹೇಳಿರ್ತೀವಿ, ಸರ್ ಈ ಥರ ಅಂದ್ಬಿಟ್ಟು. ಅವರು ಆಯಿತು ಇವಾಗ ನಿಮ್ಮ ಹತ್ರ ಇಲ್ವಾ, ಇಲ್ಲ, ಸರಿ ಬನ್ನಿ ಅಂದ್ಬಿಟ್ಟು ಲೋಕಾಯುಕ್ತಕ್ಕೆ ಹೋಗ್ಬಿಟ್ಟು ಮಾತಾಡಿ ನಮ್ಮ ವಿಚಾರನ ತಿಳಿಸಿ ನಮ್ಮ ನೋವನ್ನ ಹೇಳ್ಕೊಂಡಾಗ ಇವಾಗ ಇನ್ವೆಸ್ಟಿಗೇಷನ್ ಆಗ್ತಿದೆ. ಮತ್ತು ಅವರು 5,000 ರೂಪಾಯಿ ಎಕ್ಸ್ಪೆನ್ಸಸ್ ಬೇಕು ಅಂತ ಡಿಮ್ಯಾಂಡ್ ಮಾಡಿರ್ತಾರೆ. ಸರಿ ಅಂದ್ಬಿಟ್ಟು ಇವತ್ತು ಅವ್ರಿಗೆ 5,000 ರೂಪಾಯಿ ಕೊಟ್ಬಿಟ್ಟು ಅವ್ರು ಲಾಕ್ ಆಗಿದ್ದಾರೆ. ಇವಾಗ ಮತ್ತು ಲೋಕಾಯುಕ್ತ ಅವರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಮಗೆ ಆಗಿರೋ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಯಾಕಂದರೆ ಇವಾಗ ನಮ್ಮ ಹತ್ರ ದುಡ್ಡಿಲ್ದಿರ ಹೋಗಿದ್ದೀವಿ ಅವ್ರ ಹತ್ರ. ಗೌರ್ಮೆಂಟಿಂದ ಪಿ ಅಂತ ಹೇಳಿದ ತಕ್ಷಣವೇ ಒಂದು ನಂಬಿಕೆ ಇಟ್ಕೊಂಡು ಹೋಗಿರ್ತೀವಿ, ₹1 ಇಲ್ದಿರ ಹೋಗಿರೋದು. ಸೊ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.